ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೆಂಗದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಂತ ಅನ್ಕೋತೀನಿ. ನಾನು ಆರಾಮಾಗಿದ್ದೀನಿ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅನ್ಕೋತಿರ್ಬೋದು. ನಿಮ್ಗೆ ದ ಪ್ಲೇಸ್ ಕಿಚನ್ ಬ್ಯಾರೆದು ಕಾಣತಿರ್ಬೋದು. ಹೌದು, ಇಲ್ಲಿ ನಮ್ಮ ದೊಡ್ಡವ್ವ ಮನೆಯಾಗಿದ್ದೀನಿ. ನೋಡ್ರಿ, ನಮ್ಮ ಅಕ್ಕ ರಾಗಿ ಮುದ್ದೆ ಮಾಡಕತ್ತಿರು. ನಾ ಸಾಯಂಕಾಲ ಬನ್ನಿ ಅಂತ ನಾನಿಲ್ಲಕ್ಕ ವ್ಲಾಗ್ ಬಗ್ಗೆ ವಿಡಿಯೋ ಮಾಡ್ಕೋತೇನಂತ ಇನ್ನಿ ಅಕ್ಕ ಹ್ಞೂ ಮಾಡ್ಕೊ ಅಂತಂದರು. ರಾಗಿ ಮುದ್ದೆ ಹೆಂಗೆ ಮಾಡ್ತಾರಂತ ನೋಡ್ಕೊಂಬರೋನು. ಎಲ್ಲರದ್ದು ಒಂದೊಂದು ಪದ್ಧತಿ ಬೇರೆ ಥರ ಇರ್ತೈತಿ ರಾಗಿ ಮುದ್ದೆ ಮಾಡೋದು. ಇವರು ಸೂಪರಾಗಿ ಮಾಡ್ತಾರೆ. ನಾ ಮಾಡೋದಕ್ಕಿಂತ ನಂಗೆ ಇವ್ರು ಮಾಡೋದು ಇಷ್ಟ ಆಗ್ತೈತಿ. ಸೊ ಬರ್ರಿ ನೋಡ್ಕೊಂಬರೋನು ಹೆಂಗೈತೆ ಅಂಥೇಳಿ. ಇಲ್ಲಿ ಒಂದು ಬೊಗಾನ್ಯಾಗ 2 ಗ್ಲಾಸ್ ನೀರು ಮತ್ತು ಅದಕ್ಕೆ ಜೀರಿಗೆ ಪೌಡರ ಮತ್ತು ಉಪ್ಪು ಹಾಕಿ ಕುದಿಯಾಕೆ ಇಟ್ಟಿದ್ದಾರೆ. ಇದು ಬಾಯ್ಲ್ ಆಗತೈತಿ. ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಕಲಸ್ಕೋಬೇಕು, ತಿರ್ಕೋಬೇಕು ರೀ. ಅವರ ಮಾತಾಡಿ ಹೇಳಿದರು ಎಲ್ಲ ಎಷ್ಟು ಚೆನ್ನಾಗಿ. ಬಟ್ ಏನು ಮಾಡಲಿ, ಅದಕ್ಕೆ ಕಾಫಿ ರೈಟ್ ಬರ್ತೈತೆ ಅಂಥೇಳಿ ಬಿಟ್ಟಿದ್ದೀನಿ ರೀ. ಏನಂತಂದ್ರೆ ಟಿ ವಿ ಆನ್ ಆಗಿತ್ತು, ಅದನ್ನು ನಾನು ಗಮನಿಸಲೇ ಇಲ್ಲ. ಅದಕ್ಕಾಗಿ ನಾನು ಮತ್ತೆ ಹೊಳ್ಳಿ ಇದಕ್ಕೆ ವಾಯ್ಸ್ ಓವರ್ ಕೊಡಾಕತ್ತಿದ್ದೀನಿ. ನೋಡ್ರಿ, ಈ ಥರ ಚೆನ್ನಾಗಿ ಇದು ಚಮಚದ ಹಿಂದಿಂದ ತಿರ್ಕೋಬೇಕು. ಸೌಟ್ ಹಿಂದಿಂದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಹುಟ್ಟು ಅಂತ ಸಿಗ್ತೈತ್ರಿ. ಹುಟ್ಟಲ್ಲೇ ತಿರುತ್ತಾರೆ. ಇಲ್ಲಂತಂದ್ರೆ ರವಿಗೆ ಇರ್ತೈತಲ್ಲ, ರವಿಗೆ ಹಿಂದಿಂದ ತಿರುತ್ತಾರೆ ಒಬ್ಬೊಬ್ರು. ನಮ್ಮ ಅಕ್ಕನ ಚಮಚೆಯಿಂದ ತಿರುವಾದರು. ರವಿಗೆ ಹಿಂದಿಂದನೂ ತಿರುಬೋದು. ಹುಟ್ಟಿಲ್ಲ ಅಂಥೇಳಿ ಚಮಚೆಲಿನೂ ತಿರುವಿರೂ ನಡಿತೈತಿ, ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಚಮಚೆಲ್ಲ ತಿರುವಾಕತ್ತಿದ್ದಾರೆ ನೋಡ್ರಿ. ಇವಾಗ ಅವರೇ ಎಷ್ಟು ಚಂದ ಎಲ್ಲ ಎಕ್ಸ್ಪ್ಲೇನ್ ಮಾಡಿರು. ಬಟ್ ಏನು ಮಾಡಲಿ, ಟಿ ವಿ ಆನ್ ಆಗಿತ್ತು ನೋಡು, ಅದನ್ನು ನಾನು ನೋಡಲೇ ಇಲ್ಲ. ಹಾಗಾಗಿ ವಾಯ್ಸ್ ಓವರ್ ಕೊಡಬೇಕಾಗಿತ್ತು, ಗಮನಿಸಲೇ ಇಲ್ಲ. ನಾನು ಚಂದ ಗಟ್ಟಿ ಆಗೋ ಮಟ್ಟ ಒಂದು ಸ್ವಲ್ಪ ಹಿಟ್ಟು ಹಾಕಿ ತಿರ್ಕೋಬೇಕು. ರಾಗಿ ಮುದ್ದೆ ಮಾಡೋದು ಎಲ್ಲರಿಗೂ ಆಲ್ಮೋಸ್ಟ್ ಬರತೈತಿ ಕರ್ನಾಟಕದಾಗ. ಬಟ್ ಒಂದು ಸ್ವಲ್ಪ ಪದ್ಧತಿ, ಒಂದು ಸ್ವಲ್ಪ ಒಂದೊಂದು ಟಿಪ್ಸ್ ಇರ್ತಾವೆ ಅದ್ರೊಳಗೆ. ಅವ್ನು ಫಾಲೋ ಮಾಡ್ರೆ ಅದು ಭಾಳ ಚಂದ ಬರ್ತೈತ್ರಿ. ಒಬ್ಬೊಬ್ರದ್ದು ಒಂದೊಂದು ಥರ ಇರ್ತೈತಲ್ಲ. ಒಬ್ಬೊಬ್ರು ಬರೀ ನೀರನ್ನೇ ಹಾಕಿ ಕುದಿಸ್ತಾರೋ, ಬಟ್ ಇವ್ರು ನೀರನ್ನೇ ಹಾಕಿ ಕುದಿಸಿ ಇಷ್ಟಕ್ಕೆ ಇದನ್ನು ಉಂಡೆ ಮಾಡೋಂಗಿಲ್ಲ. ಇದು ಮತ್ತೊಂದು ಪ್ರೊಸೆಸ್ ಐತಿ, ಮುಂದೆ ನೋಡ್ರಿ. ಅಕ್ಕ ಏನು ಹೇಳಕತ್ತೇಳ ಅಂತಂದ್ರೆ, ಇದು ಎಲ್ಲರಿಗೂ ಭಾಳ ಹೆಲ್ತಿಗೆ ಚಲೋ. ಸಣ್ಣ ಹುಡುಗರಿಗೆ, ದೊಡ್ಡವ್ರಿಗೆ ಮತ್ತು ಶುಗರ್ ಪೇಷಂಟ್ಗಳಿಗೆ ಎಲ್ಲರಿಗೂ ಭಾಳ ಚಲೋ ಐತಿ ರಾಗಿ ಮುದ್ದೆ ಹೆಲ್ತಿಗೆ ಅಂತ ಹೇಳಿ ಅನ್ನಕತ್ತಿದ್ರು. ಅವರೆಲ್ಲ ಹೇಳತ್ತಿದ್ರು. ಹ್ಞೂ ಅಂತ ಅನ್ನಕತ್ತೀನಿ ನಾನು. ನೋಡ್ರಿ, ಇವಾಗ ತೆಗೆದು ಇಲ್ಲಿ ಇಟ್ಟಿದ್ದಾರೆ ಇದನ್ನು. ಇವಾಗ ಇದು ಇಡ್ಲಿ ಪಾತ್ರೆ ಐತಿ. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಇಡ್ಲಿ ಮಾಡೋಕೆ ಹೆಂಗೆ ಇಟ್ಕೋತೇವಲ್ಲ ಹಂಗೆ ಇಟ್ಕೊಳ್ಳೋಣ. ಇವಾಗ ನೋಡ್ರಿ, ಏನು ಪ್ರಿಪ್ರೇಷನ್ ಇಲ್ದ ವಿಡಿಯೋ ಮಾಡಿರೋದಿದ. ಕಿಚನ್ ಸ್ವಲ್ಪ ಮೆಸ್ಸಿ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊರಿ. ವಿಡಿಯೋ ಪರ್ಪಸ್ ಅಂತ ಮಾಡಿರೋದಲ್ಲಿದ, ಹಂಗೆ ನಾರ್ಮಲಾಗಿ ಮಾಡಕತ್ತಿರೋದನ್ನು ಶೂಟ್ ಮಾಡಿದ್ದೇನೆ. ಸೊ ಕಿಚನ್ ಅಂದ್ರೆ ಹಂಗಲ್ಲ, ಸ್ವಲ್ಪ ಮೆಸ್ಸಿಯಾಗಿದ್ದೇ ಇರ್ತೈತಿ. ಇದನ್ನೆಲ್ಲ ಇವಾಗ ಒಂದು ಪರಾತಿಗೆ ತಗೋಕತ್ತಿದ್ದಾರೆ. ಇದನ್ನ ತಗೊಂಡು ಇದಕ್ಕೆ ಒಂದು 2 ಸ್ಪೂನ ತುಪ್ಪ ಹಾಕ್ಕೊಂಡು ಅದನ್ನ ಬಿಡಿಸ್ಕೋದಾರ ನೋಡ್ರಿ. ಸ್ಪೂನಿಗೆ ಹಚ್ಚಿದ್ದು ಎಲ್ಲ ಬಿಡಿಸ್ಕೊಂಡ್ರು. ಇದು ಮನೆ ಹಿಟ್ಟಾಗಿರೋದನ್ನು ಜಾಸ್ತಿನೇ ಜಿಗಿಟ್ಟಿರ್ತೈತಿ. ಮನ್ಯಾಗ ಬೇಯಿಸ್ಕೊಂಬಂದಿದ್ರಿ, ಇದು ಕೊಂಡದ್ದಲ್ಲ. ಇದನ್ನು ಈ ಥರ ತಕ್ಕೊಂಡು ಚೆಂದಂಗೆ ನಾದ್ಕೋಬೇಕ್ರಿ. ಇದನ್ನು ತುಪ್ಪ ಹಚ್ಚಿದೇವಲ್ಲ, ಒಂದು 2 ಸ್ಪೂನ್ ತುಪ್ಪ ಹಾಕಿದ್ದೀವಿ. ಚೆಂದ ಸ್ಮೂತಾಗಿ ನಾದ್ಕೋಬೇಕು. ಹಿಟ್ಟು ಹೆಂಗೆ ನಾದ್ಕೋತೀವಲ್ಲ ಹಂಗೆ ಸ್ಮೂತಾಗಿ ನಾದ್ಕೋಬೇಕು.
ಇವಾಗ ನೋಡ್ರಿ ಇದು ಭಾಳ ಬಿಸಿ ಬಿಸಿ ಇರ್ತೈತೆ ಅಂತ ಹೇಳಿ ಸ್ವಲ್ಪ ತಣ್ಣೀರು ಹಚ್ಕೊಂಡು ಕೈಗೆ ಈ ಥರ ಉಂಡೆ ಕಟ್ಕೊಂಡ ಮೊದಲ ತುಪ್ಪ ಹಚ್ಚಿ ನಾದ್ಕೊಂಡಿರ್ತೀವಿ, ಆಮೇಲೆ ತಣ್ಣೀರು ಹಚ್ಕೊಂಡ ಉಂಡೆ ಕಟ್ಟಿ ಇಡ್ಲಿ ಪಾತ್ರೆ ಒಳಗೆ ಇಟ್ಕೋಬೇಕು. ಯಶು ನೋಡಾಕತ್ತಿದ್ದಾಳು. ಯಶು ಎಲ್ಲ ನನ್ನ ವೀಡಿಯೋಸ್ ಎಲ್ಲ ಹಾಕಿ ಶೂಟ್ ಮಾಡ್ತಾಳಲ್ಲ, ಹಂಗಾಗಿ ನಾನು ಈಗ ಶೂಟ್ ಮಾಡ್ತೇನೆ, ಕೊಡು ಮಮ್ಮಿ ಅಂತ ಅನ್ನಕತ್ತೇಳು. ಬೇಡಪ್ಪ, ನೀ ನನಗೆ ವಿಡಿಯೋ ಮಾಡ್ತೀನಿ, ನಾ ಈಗ ಅಕ್ಕಾಗ ವಿಡಿಯೋ ಮಾಡಾಕತ್ತಿದ್ದೇನು, ಸುಮ್ಮನಿರಂತ ಹೇಳಾಕತ್ತೀನಿ. ಅಡ್ಗೆ ಮಾಡೋರ ಜೊತೆನೇ ಇರ್ತಾಳೆ ಯಶು ಯಾವಾಗಲೂ. ಏನೇನು ಹೇಳೋದಾಳು ನೋಡ್ರಿ, ಅಕ್ಕಾಗ ಏನೇನು ಹೇಳೋದಾಳು, ನನಗೂ ಹೇಳೋದಾಳು. ಮಾತಾಡ್ಕೊಂತ ಅಡುಗೆ ಮಾಡಕತ್ತೀವಿ. ಯಶುಗಂತೂ ನಮ್ಮ ಅಕ್ಕ ಅಂದ್ರೆ ಭಾಳ ಇಷ್ಟ. ಮಮ್ಮಿ ಅನ್ಕೋತಕ್ಕಿ ಸುತ್ತ ಇರ್ತಾಳು, ದೊಡ್ಡ ಮಮ್ಮಿ ಅನ್ಕೊತ. ನೋಡ್ರಿ ಇವಾಗ ಹಾಕಿದ್ದೀವಿ, ಎಷ್ಟು ಸ್ಮೂತಾಗಿ ಬಂದವ ನೋಡ್ಲ. ಆಚೆ ಕಡೆ ಸಾಂಬಾರು ಮಾಡಕ್ಕೆ ಇಟ್ಟೈತಿ. ಸಾಂಬಾರ್ದು ಒಂದು ಸರಿ ರೆಸಿಪಿ ಶೇರ್ ಮಾಡ್ತೇವ್ರಿ, ಗಟ್ಟಿ ಸೂಪರಾಗಿ ಮಾಡ್ತಾರೆ ಇವ್ರು. ಹೇಳಿದ್ದೇನೆ ಇವಾಗ ಒಂದು ಸರಿ ಮಾಡಿ ರೆಸಿಪಿ ಶೂಟ್ ಮಾಡ್ಬೇಕಂತಂದು ಹೇಳಿ ಹ್ಞೂ ಅಂತಂದವರು. ಅವಾಗ ಮಾಡಬೇಕಾದ್ರೆ ಟಿ ವಿ ಆನ್ ಐತೋ ಇಲ್ಲೋ ಅಂತ ನೋಡ್ಕೊಂಡು ಮಾಡ್ತೇವೆ, ಯಾಕಂದರೆ ಟಿ ವಿ ಸೌಂಡ ಬಂದುಬಿಡ್ತೈತಿ ಮತ್ತು ವಾಯ್ಸ್ ಓವರ್ ಕೊಡಬೇಕಾಗ್ತೈತಿ. ವಾಯ್ಸ್ ಓವರ್ ಕೊಡದೆ ಮಾಡಿದ್ರೆ ವೀಡಿಯೋಸ್ ಸೂಪರಾಗಿ ಬರ್ತೈತಿ, ರಿಯಾಲಿಟಿ ತೋರಿಸ್ದಂಗೆ ಆಗ್ತೈತಲ್ಲ. ಬಟ್ ಏನು ಮಾಡಲಿ, ಇವಾಗ ಇದನ್ನ ಬೇಯೋ ಮಟ್ಟ ಒಂದು 8ರಿಂದ 10 ನಿಮಿಷ ಡಕ್ಕನ್ ಕ್ಲೋಸ್ ಮಾಡಿ ಬಿಡೋನು ರೀ. ಅಷ್ಟು ಮಟ್ಟ ಇವು ಬೇಯ್ತಾವು. ನಾವು ಸರ್ವ್ ಮಾಡ್ಕೊಕ ಪ್ಲೇಟ್ ತೊಗೊಳ್ಳೋಣ. ಜಗಲಿ ದೇವ್ರು, ಇದು ನೋಡ್ರಿ ಹಿಂದಿನ ಕಾಲದ ಫ್ರಿಜ್, ಮಣ್ಣಿನ ಮಡಿಕೆ ಒಳಗೆ ನೀರಿಟ್ಟಿದ್ದೀವಿ, ಹೆಲ್ತಿಯಾಗಿರ್ತಿಲ್ಲ ಕುಡಿಯೋಕೆ ಅಂಥೇಳಿ. ಇದು ಹಿಂದಿನ ಕಾಲದ ಫ್ರಿಜ್, ಅದು ಹಿಂದಿನ ಕಾಲದ ಫ್ರಿಜ್, ಹಿಂದಿನ ಕಾಲದ ಫ್ರಿಜ್. ಆಮೇಲೆ ಇಲ್ಲಿ ನಮ್ಮ ಅಕ್ಕ ಹಸಿ ಮಾವಿನಕಾಯಿ ಮಾಡ್ಕೊಂಡು ಉಪ್ಪಿನಕಾಯಿ, ಇನ್ಸ್ಟೆಂಟ್ ಉಪ್ಪಿನಕಾಯಿ ಇರ್ತಾವಲ್ಲ ಅವನ್ನ ಇಟ್ಕೊಕತ್ತಿದ್ದಾರು. ವಿಡಿಯೋ ಕಾಲ್ ಬಂದೈತಿ ನಮ್ಮ ದೊಡ್ಡವಂದ ಮತ್ತು ಮಮ್ಮಿದ. ಅವರ ಗುಡ್ಡಾಪುರ ದಾನಮ್ಗೆ ಹೋಗಿದ್ದಾರು, ಅಲ್ಲಿಂದ ಪೂಜಾ ವಿಡಿಯೋ ಕಾಲ್ ಮಾಡಿ ತೋರ್ಸಾಕತ್ತಿದ್ದಾರು. ವಿಡಿಯೋ ಮಾಡ್ಕೊಕೆ ನೋಡಿ, ಬಟ್ ಅದ ಕ್ಯಾಪ್ಚರ್ ಆಗಾನಿಲ್ಲ ಮೊಬೈಲ್ದಾಗ ಅಂಥೇಳಿ. ದಾನಮ್ಮ ಗುಡ್ಡಾಪುರ ದಾನಮ್ಗೆ ಹೋಗಿರಲ್ಲ, ಅವರ ವಿಡಿಯೋ ಕಾಲ್ ಮಾಡಿ ದೇವಿ ಪೂಜಾ ಮಾಡೋದ ತೋರ್ಸಾಕತ್ತಿರು, ಅದನ್ನು ನೋಡಾಕತ್ತಿದ್ವಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬರಿತಾ. ಸಾಂಬಾರು ಜೊತೆ ಡಿಪ್ ಮಾಡಿ ತಿನ್ನಾಕತ್ರ ಸೂಪರ್ ಟೇಸ್ಟ್. ಭಾಳ ಮಂದಿಗೆ ಇಷ್ಟ ನಮ್ಮ ಕಡೆ ಸೈಡ್ ಅಂತೂ ಇದು. ಯಾರ್ಯಾರಿಗೆ ರಾಗಿ ಮುದ್ದೆ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಯಶು ಬರ್ತಾಳೆ ಇವಾಗ ಟೇಸ್ಟ್ ಮಾಡಕ್ಕೆ. ಯಶು ಬಂದ ತಿಂದ ಒಂದು ಹಾಡಾನ ಅಂದ್ಬಿಡ್ತಾಳೆ ಆಕೆಂತೂ. ಬಿಸಿ ಬಿಸಿ ಇದೆ ತಂದು ಸ್ಟಾರ್ಟ್ ಮಾಡಿಬಿಟ್ಲು. ನೋಡಿ ಇವಾಗ ರೆಡಿ ಆಗಿದ್ದಾವೆ, ಪ್ಲೇಟಿಗೆ ಸರ್ವ್ ಮಾಡಿಟ್ಟಿದ್ದಾರು. ಎಷ್ಟು ಸ್ಮೂತಾಗಿ ಬಂದವು, ಎಷ್ಟು ಚಂದ ಬಂದವು. ಬರೀ ನೀರ್ನ್ಯಾಗ ಹಾಕಿ ಬೇಯಿಸ್ಕೋದ್ಕಿಂತ ಉಗಿದ ಮ್ಯಾಗ ಒಂದು ಸಾರಿ ಕುದಿಸ್ಕೊಂಡ್ರೆ ಚಲೋ. ನಮ್ಮ ಕಡೆ ಸೈಡ್ ಅಂತೂ ಇಲ್ಲಿ ಉಗಿದ ಮ್ಯಾಗ ಕುದಿಸೇ ಮಾಡ್ತಾರೆ ಜಾಸ್ತಿ. ಯಶುಗೆ ಸುಡಾಕತ್ತೈತೆ ಅಂತ ಹೇಳಿ ಅಕ್ಕನ ತಿನ್ಸಾಕತ್ತಿದ್ದಾಳು. ಟೇಸ್ಟ್ ಮಾಡಿ ಹೇಳಿ ಯಶು ಹಂಗೈತೆ ಅಂತೇಳಿ. ನಾವು ಈಗ ಕೂತ ಮಸ್ತಂಗೆ ತಿಂತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ, ಶೇರ, ಸಬ್ಸ್ಕ್ರೈಬ ಮಾಡೋದ ಮರ್ಯಾಕೆ ಹೋಗ್ಬೇಡ್ರಿ. ಸಿಗೋಣ ಮತ್ತು ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.